ಉಚಿತವಾಗಿಯೇ ಇದೆ, ಇದಕ್ಕೆ ತಡೆಯಾಜ್ಞೆ ಕೊಟ್ಟಿಲ್ಲ. ಇದರ ನಡುವೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಯಾವ ಜಾಗಕ್ಕಾಗಿ ಇಲ್ಲಿ ಏನು ಜಯಮಹಲ್ ರಸ್ತೆ ಮತ್ತೆ ಸ್ಯಾಂಕಿ ರಸ್ತೆ ವಿಸ್ತರಣೆಗೆ ಒಂದು 2 ಕಿಲೋಮೀಟರ್ ಉದ್ದದ ರಸ್ತೆಗೆ ಜಾಗ ಬೇಕಾಗಿದೆ, ಅರಮನೆ ಜಾಗ ಅಂತ ಹೇಳಿ ಯೋಚನೆ ಮಾಡಲಾಗಿದೆ. ಈ ಜಾಗವನ್ನ ಸರ್ಕಾರ ಅಭಿವೃದ್ಧಿಗೆ ಅಂತ ವಶಪಡಿಸ್ಕೊಂಡ್ರೆ ಅಭಿವೃದ್ಧಿಗೆ ಪರಿಹಾರ ಕೊಡ್ಬೇಕಾಗತ್ತೆ. ಅದನ್ನ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ ಅಂತ ಹೇಳ್ತಾರೆ. ಅಂದ್ರೆ TDR, ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆ. ಯಾವುದೇ ಒಂದು ಖಾಸಗಿ ಜಾಗವನ್ನ ಸರ್ಕಾರ ವಶಪಡಿಸ್ಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕೊಡ್ಬೇಕು. ಯಾವ ಪರಿಹಾರನ ಕೊಡ್ಬೇಕು ಅಂತಂದ್ರೆ ಆ ಜಾಗದಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅದೇ ಪರಿಹಾರವನ್ನು ಕೊಡ್ಬೇಕಾಗತ್ತೆ. ಆದ್ರೆ ಬೆಂಗಳೂರಿನಲ್ಲಿ ಅರಮನೆ ಇರ್ತಕ್ಕಂಥ ಜಾಗದ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ತುಂಬಾ ಹೈ ಇದೆ. ಅದು ತುಂಬಾ ಹೈ. ಎಷ್ಟು ಅಂತಂದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿರ್ತಕ್ಕಂಥ ಮಾರ್ಕೆಟ್ ವ್ಯಾಲ್ಯೂ ಸರಿಸುಮಾರು 3,000 ಕೋಟಿ. ಈಗ ಸರ್ಕಾರಕ್ಕೆ ಬಂದಿರೋ ಸಮಸ್ಯೆ ಏನಂದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಹೇಳಿದಂತೆ ಕೊಟ್ರೆ ಬೇರೆಯವರು ಸಹ ಇದೇ ರೀತಿಯ ಪರಿಹಾರವನ್ನ ಕೊಡಿ ಅಂತೇಳಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಯಾಕಂದ್ರೆ ಇದು ಪ್ರೆಸಿಡೆಂಟ್ ಆಗ್ಬಿಡುತ್ತೆ. ಈ ಕೊಟ್ಟಂತ ಒಂದು ಪ್ರಕರಣ ಏನೈತೆ, ಇಷ್ಟು ದೊಡ್ಡ ಪರಿಹಾರವನ್ನು ಕೊಟ್ಟಂತ ಪ್ರಕರಣ ಪ್ರೆಸಿಡೆಂಟ್ ಆಗುತ್ತೆ. ಬೇರೆಯವರು ಕೇಳ್ತಾರೆ, ಸರ್ಕಾರಕ್ಕೆ ಕೊಡ್ಲಿಕ್ಕಾಗಲ್ಲ, ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ. ಹಾಗಾಗಿ ಈಗ ಸರ್ಕಾರಕ್ಕೆ ಮುಂದಿರ್ತಕ್ಕಂಥ ಒಂದೇ ದಾರಿ, ಒಂದು ಈ ಶಾಸನ ಏನು 1998ರಲ್ಲಿ ಮಾಡಿದಂತ ಶಾಸನ ಇದೆ, ಇದು ಲಾಗು ಆಗ್ಬೇಕು. ಇಲ್ಲ ಅಂತಂದ್ರೆ ಶಾಸನಕ್ಕೆ ಒಂದು ಪರ್ಯಾಯವಾಗಿ ಒಂದು ಆರ್ಡಿನೆನ್ಸ್, ಸುಗ್ರೀವಾಜ್ಞೆ ಅಂತ ಹೇಳ್ತಾರೆ, ಸುಗ್ರೀವಾಜ್ಞೆನ ಜಾರಿ ತರಬೇಕು. ಯಾಕಂದ್ರೆ ಇನ್ನೊಂದು ನ್ಯಾಯಾಲಯದ ಮುಂದೆ ಹಾಜರಾಗಬೇಕು. ಈಗ ಇನ್ನೊಂದು 2-3 ದಿವಸದಲ್ಲಿ ನ್ಯಾಯಾಲಯದ ಮುಂದೆ ಹಾಜರಾಗಿ ಸರ್ಕಾರ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಯಾಕೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ. ಹಾಗಾಗಿ ಈಗ ಆರ್ಡಿನೆನ್ಸ್ ಅನ್ನ ಹೊರಗೆ ತರ್ತಾರೆ. ಆರ್ಡಿನೆನ್ಸ್ ತಂದ್ರೆ ಏನಾಗುತ್ತೆ ಅನ್ನೋದನ್ನ ಒಂದು 2-3 ಮಾತುಗಳಲ್ಲಿ ಹೇಳೋದಾದ್ರೆ, ಆರ್ಡಿನೆನ್ಸ್ ಅನ್ನ ತರಬೇಕು ಅಂತಂದ್ರೆ ಇದು ಶಾಸನದ ರೀತಿ ಅಲ್ಲ. ಶಾಸನವನ್ನ ಮಾಡ್ಬೇಕಾದ್ರೆ ಅದು ವಿಧಾನಸಭೆಯ ಅಧಿವೇಶನದಲ್ಲೇ ನಿರ್ಧಾರ ಆಗ್ಬೇಕು, ನಂತರ ರಾಜ್ಯಪಾಲರಿಗೆ ಹೋಗ್ಬೇಕು, ನಂತರ ರಾಷ್ಟ್ರಪತಿಗಳಿಗೆ ಹೋಗ್ಬೇಕು, ಅಲ್ಲೆಲ್ಲ ಅನುಮೋದನೆಯಾಗಿ ಮತ್ತೆ ವಾಪಸ್ ಬಂದ್ರೆ ಶಾಸನ ಆಗತ್ತೆ. ಆದ್ರೆ ಸುಗ್ರೀವಾಜ್ಞೆ ಏನಿದೆ ಇದನ್ನ ಸಚಿವ ಸಂಪುಟ ಸಭೆಯೇ ತೀರ್ಮಾನ ಮಾಡಬಹುದು ಸುಗ್ರೀವಾಜ್ಞೆಯನ್ನ. ಈ ಸುಗ್ರೀವಾಜ್ಞೆ ಹೆಚ್ಚು ಕಡಿಮೆ ಇದು ಶಾಸನದ ರೀತಿಯಲ್ಲೇ, ಶಾಸನ ಯಾವ ರೀತಿ ಇರುತ್ತೋ ಅದೇ ರೀತಿ ಸುಗ್ರೀವಾಜ್ಞೆಯು ಸಹ ಜನರಿಗೆ ಅಪ್ಲೈ ಆಗುತ್ತದು. ಸಾರ್ವಜನಿಕರು ಅದನ್ನ ಅನುಸರಿಸಬೇಕಾಗತ್ತೆ. ಹಾಗೆ ಈ ಸುಗ್ರೀವಾಜ್ಞೆಯನ್ನ ಒಂದು ಶಾಸನವೇ ಇದು. ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಿಕ್ಕೆ ಮುಂದಾಗಿದೆ. ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟಿದೆ. ಬಹುಶಃ ಇನ್ನೇನು ಗೆಜೆಟ್ ನೋಟಿಫಿಕೇಶನ್ ಹೊರ ಬರುತ್ತೆ. ಇವತ್ತು ಅಥವಾ ನಾಳೆ ಗೆಜೆಟ್ ನೋಟಿಫಿಕೇಶನ್ ಬಂತು ಅಂತಂದ್ರೆ ಆ ಕಾನೂನು ಜಾರಿಗೆ ಬಂತು ಅಂತ ಅರ್ಥ. ಆದ್ರೆ ಇನ್ನೊಂದು ಅಂಶ ಇದ್ರಲ್ಲಿದೆ, ಕಾನೂನನ್ನ ಮಾಡಿದ್ರೆ ಅದು ಶಾಶ್ವತವಾದ ಕಾನೂನಾಗಿರುತ್ತೆ. ಮತ್ತೆ ತಿದ್ದುಪಡಿ ಇದೇನಾದ್ರೂ ಇದ್ರೆ ಅದು ವಿಧಾನಸಭೆ, ವಿಧಾನಮಂಡಲದಲ್ಲೇ ಆಗ್ಬೇಕು, ರಾಜ್ಯಪಾಲರ ಅನುಮೋದನೆ ಆಗ್ಬೇಕು, ರಾಷ್ಟ್ರಪತಿ ಅನುಮೋದನೆ ಆಗ್ಬೇಕು, ಬೇರೆ ದಾರಿ ಇಲ್ಲ. ಆದ್ರೆ ಸುಗ್ರೀವಾಜ್ಞೆ ಮಾಡಿದ್ರೆ ಇದರ ಅವಧಿ 6 ತಿಂಗಳು ಮಾತ್ರ. 6 ತಿಂಗಳ ಅವಧಿಯವರೆಗೆ ಮಾತ್ರ ಇದು ಸುಗ್ರೀವಾಜ್ಞೆ ಇರುತ್ತೆ. 6 ತಿಂಗಳ ನಂತರ ಸುಗ್ರೀವಾಜ್ಞೆ ಇರೋದಿಲ್ಲ, ಅದರ ಅವಧಿ ಅಷ್ಟೇನೆ. 6 ತಿಂಗಳ ನಂತರವೂ ಆ ಸುಗ್ರೀವಾಜ್ಞೆ ಬೇಕು ಅಂದ್ರೆ ಮತ್ತೆ ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬೇಕಾಗತ್ತೆ. ಅಥವಾ ಈ ಸುಗ್ರೀವಾಜ್ಞೆಯ ಅಂಶ ಏನಿದೆ ಇದನ್ನ ವಿಧಾನಸಭೆ ಅಧಿವೇಶನದಲ್ಲಿ ಅನುಮೋದನೆ ತಗೊಂಡು ಇದನ್ನ ಕಾನೂನು ಮಾಡ್ಬೇಕಾಗತ್ತೆ. ಬೇರೆ ಯಾವ ದಾರಿನೂ ಇಲ್ಲ. ಹಾಗಾಗಿ 6 ತಿಂಗಳ ಕಾಲ ಈ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಏನು ಫೇಸ್ ಮಾಡ್ಬೇಕಾಗಿದೆ ಸುಪ್ರೀಂ ಕೋರ್ಟ್ ಎದುರಿಗೆ, ಅದರಿಂದ ಹೊರಬರಕ್ಕೆ ಇಂಥದೊಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಸುಗ್ರೀವಾಜ್ಞೆಯನ್ನ ಈಗ ರಾಜ್ಯ ಸರ್ಕಾರ ಹೊರಡಿಸಿದೆ. ಇನ್ನೇನು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಸುಪ್ರೀಂ ಕೋರ್ಟ್ ನ ಏನು ಮುಖಭಂಗವಾಗುವುದನ್ನ, ಮಾನಹಾನಿ ಆಗುವುದನ್ನ, ನ್ಯಾಯಾಲಯ ನಿಂದನೆ ಆಗುವುದನ್ನ ತಪ್ಪಿಸ್ಕೊಳ್ಳಕ್ಕೆ ಇಂಥ ಒಂದು ಮಾರ್ಗವನ್ನ ರಾಜ್ಯ ಸರ್ಕಾರ ಕಂಡುಕೊಂಡಿದೆ. ನಂದಿನಿ, ಹಾಗೆ ತಮಗೆ ಅನ್ಯಾಯವಾದ್ರೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಇತ್ತ ಪ್ರಮೋದ ದೇವಿ ಒಡೆಯರ್ ಅವರು ನ್ಯಾಯಾಂಗ ಹೋರಾಟ ಮುಂದುವರಿಸೋದಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ 28 ವರ್ಷಗಳ ನಡುವಿನ ಈ ತಿಕ್ಕಾಟಕ್ಕೆ ಪರಿಹಾರ ಸಿಗೋದಾದ್ರೂ ಯಾವಾಗ? ರಾಜ್ಯ ಸರ್ಕಾರ ಏನು ಪರಿಹಾರವನ್ನು ಕೊಡ್ತಾ ಇದೆ ಅಂತ ಹೇಳಿ ಮೊದಲನೇ ಹೇಳಲಾಗಿತ್ತು, 11 ಕೋಟಿ ಮೊತ್ತವನ್ನು ಕೊಡ್ತೇವೆ ಅಂತ ಹೇಳಿ. ಆ 11 ಕೋಟಿ ಮೊತ್ತವನ್ನ ಒಪ್ಕೊಂಡಿದ್ದಿಲ್ಲ ಅವರು. 1996ರಲ್ಲಿ ನಿಗದಿಯಾಗಿದ್ದು 11 ಕೋಟಿ. ಅಂದ್ರೆ 1 ಎಕರೆಗೆ 2.3 ಲಕ್ಷ ರೂಪಾಯಿ ಮೊತ್ತ ಆಗುತ್ತೆ. ಅದು ಅದೇ ಕಡಿಮೆ ಆಗಿದೆ ಅಂತ ಹೇಳಿ, ಅಥವಾ ಇದು ಬೇಡ ಇದು ನಮ್ಮ ಆಸ್ತಿ ಅಂತೇಳಿ ರಾಜವಂಶಸ್ಥರು ನ್ಯಾಯಾಲಯದ ಮೊರೆ ಹೋಗಿತ್ತು. ಈಗ ಏನಾದ್ರೂ ಈ 3,000 ಕೋಟಿಯಷ್ಟು ಪರಿಹಾರವನ್ನು ಕೊಡ್ಬೇಕು ಅಂತ ಹೋದ್ರೆ ಒಟ್ಟು 1 ಎಕರೆಯ ಮೌಲ್ಯ 200 ಕೋಟಿ ರೂಪಾಯಿ ಆಗುತ್ತೆ. 1 ಎಕರೆಗೆ 200 ಕೋಟಿ. ಬೆಂಗಳೂರಲ್ಲಿ ಈ ಮೊತ್ತವನ್ನು ಏನಾದ್ರು ಪಾವತಿ ಮಾಡಿದ್ರೆ 200 ಕೋಟಿ ಕೊಟ್ಟಂಗಾಗತ್ತೆ 1 ಎಕರೆಗೆ. ಹಾಗಾಗಿ ರಾಜ್ಯ ಸರ್ಕಾರ ಹೊರೆ ಅಂತ ಭಾವಿಸಿದೆ ಅದನ್ನ. ಈಗ ಈ ಜಾಗದಲ್ಲಿ ಇದೊಂದು ಆರ್ಡಿನೆನ್ಸ್ ತಗೊಂಡು ಮಾಡೋಣ, ಇಲ್ಲ ಅಂತಂದ್ರೆ ಖಾಸಗಿ ಜಾಗವನ್ನ ನಾವು ಖರೀದಿ ಮಾಡ್ಬೋದು. 200 ಕೋಟಿ ಕೊಟ್ಟು ಈ ಜಾಗಕ್ಕೆ 200 ಕೋಟಿ ಕೊಟ್ಟು ರಸ್ತೆ ಮಾಡಿ ಡೆವಲಪ್ ಮಾಡೋ ಬದಲು ಖಾಸಗಿ ಜಾಗವನ್ನ ಖರೀದಿ ಮಾಡ್ಬೋದು ಅನ್ನೋ ಯೋಚನೆಯೂ ಸಹ ಸರ್ಕಾರದ ಮನಸ್ಸಲ್ಲಿದೆ.
ಆದ್ರೆ ರಾಜವಂಶಸ್ಥರು ಯಾವ ಕಾರಣಕ್ಕೂ ಇದು ಬಿಡಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಅಂತಿಮ ತೀರ್ಮಾನ ಆಗ್ಲೇಬೇಕು. ಈ ಆರ್ಡಿನೆನ್ಸ್ ಹೊರಗೆ ಬಂದ್ರೂ ಸಹ ಅದನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯದ ಮೊರೆ ಹೋಗೋದು ಖಚಿತ. ನ್ಯಾಯಾಲಯದ ಹೋರಾಟ ರಾಜವಂಶಸ್ಥರು ಮುಂದುವರಿಸ್ತಾರೆ. ಯಾಕಂದ್ರೆ ಅದು ಮೈಸೂರು ಅರಸರ ಒಂದು ಬಹಳ ಒಂದು ಪ್ರಿಸ್ಟೀಜಿಯಸ್ ಅಂತಕ್ಕಂತ ಒಂದು ಜಾಗ, ಬೆಂಗಳೂರಿನಲ್ಲಿ ಇರ್ತಕ್ಕಂತ ಅರಮನೆ ಇದು. ಮೈಸೂರಿನಲ್ಲಿ ಅರಮನೆ ಒಂದು ಭಾಗ ಮಾತ್ರ, ಸ್ವಲ್ಪ ಭಾಗ ಮಾತ್ರ ಮೈಸೂರು ವಂಶಸ್ಥರ ಜೊತೆಗಿದೆ, ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರ ವಶಕ್ಕೆ ತೆಗೆದುಕೊಂಡಿದೆ. ಹಾಗಾಗಿ ಈ ಇರ್ತಕ್ಕಂತ ಆಸ್ತಿ ಕೈಬಿಟ್ಟು ಹೋಗಬಾರ್ದು ಅಂತೇಳಿ ಸುದೀರ್ಘವಾದ ನ್ಯಾಯಾಂಗ ಹೋರಾಟವನ್ನ ಮೈಸೂರು ವಂಶಸ್ಥರು, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಆಗಿರ್ಬೋದು, ಪ್ರಮೋದ ದೇವಿ ಒಡೆಯರ್ ಆಗಿರ್ಬೋದು, ಅವ್ರು ಮಾಡ್ಕೊತಾನೆ ಬಂದಿದ್ದಾರೆ. ಈಗ ಯದುವೀರ್ ಅವರು ಅದನ್ನ ಮುಂದುವರಿಸಬೇಕಾಗತ್ತೆ. ಈಗ ಪ್ರಮೋದ ದೇವಿ ಒಡೆಯರ್ ಅದನ್ನ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವ್ರು ಖಂಡಿತವಾಗ್ಲೂ ಅದನ್ನ ಪ್ರಶ್ನೆ ಮಾಡ್ತಾರೆ ಆರ್ಡಿನೆನ್ಸ್ ನ. ಮತ್ತೆ ಈ ತಿಕ್ಕಾಟ ಮುಂದುವರಿಯುತ್ತೆ. ಈಗ ಏನು ಅಂತಂದ್ರೆ ಇರ್ತಕ್ಕಂತ ಏಕೈಕ ದಾರಿ ಸುಪ್ರೀಂ ಕೋರ್ಟ್. ಅಲ್ಲಿ ಏನು ಸುಪ್ರೀಂ ಕೋರ್ಟ್ ತನ್ನ ಎದುರಿಗಿರ್ತಕ್ಕಂಥ ಈ ಪ್ರಕರಣವನ್ನ ಎಷ್ಟು ಬೇಗ ಇತ್ಯರ್ಥ ಮಾಡುತ್ತೋ ಅಷ್ಟು ಬೇಗ ಇದು ಮುಂದುವರಿಯುತ್ತೆ ಅಂತಾನೆ. ಈ ತಿಕ್ಕಾಟ ಅಲ್ಲಿವರೆಗೂ ಇರುತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆರ್ಡಿನೆನ್ಸ್ಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿಲ್ಲ, ಅದಿನ್ನೂ ಚಾಲ್ತಿಯಲ್ಲಿದೆ. ಆದ್ರೆ ಅದನ್ನ ಅನುಷ್ಠಾನ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ ಬಹಳ ಕಾನೂನಿನ ಸಿಕ್ಕುಗಳು ಇದರಲ್ಲಿದ್ದಾವೆ. ಕಾನೂನಿನ ಹೋರಾಟ ಇನ್ನೂ ಸುದೀರ್ಘವಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.